ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿಯಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿರುವ ವ್ಯಾಪಾರಿಗಳಿಗೆ ಆಗಾಗ ಪಾಲಿಕೆ ಶಾಕ್ ಕೊಡ್ತಾ ಇರುತ್ತೆ. ಇವತ್ತು ಗಾಂಧಿ ಬಜಾರ್ನಲ್ಲಿ ಒತ್ತುವರಿ ಮಾಡಿರುವವರಿಗೆ ಕೇಂದ್ರ ನಗರ ಪಾಲಿಕೆ ಜೆಸಿಬಿ ಜೊತೆ ತೆರಳಿ ಘರ್ಜನೆ ಮಾಡಿದೆ. ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿದ್ದವರಿಗೆ ಶಾಕ್. ತೆರವು ಕಾರ್ಯಾಚರಣೆ ವೇಳೆ ವ್ಯಾಪಾರಿಗಳು ಸಿಡಿಮಿಡಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಗಾಂಧಿ ಬಜಾರ್ನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸುವ ಕೆಲಸ ಮಾಡಿದೆ. ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಸೂಚನೆ ಆಧರಿಸಿ ಚಿಕ್ಕಪೇಟೆ ಕಾರ್ಯಪಾಲಕ ಅಭಿಯಂತರರ ನೇತೃತ್ವದಲ್ಲಿ ಅನಧಿಕೃತ ಮಳಿಗೆಗಳ ತೆರವು ಮಾಡಲಾಯಿತು. ಬೆಳಗ್ಗೆ 8 ಗಂಟೆಗೆ ತೆರವುಗೊಳಿಸಿದ್ದು ವ್ಯಾಪಾರಿಗಳು ಹಾಗೂ ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆದಿದೆ. ಗಾಂಧಿ ಬಜಾರ್ನಲ್ಲಿ ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಲು 120 ಮಳಿಗೆಗಳಿಗೆ ಸ್ಥಳ ಗುರುತಿಸಿ ವ್ಯಾಪಾರಕ್ಕೆ ಸೂಚನೆ ನೀಡಲಾಗಿತ್ತು. ಆದರೆ ನಿಗದಿ ಆಗಿರುವ ಸ್ಥಳ ಬಿಟ್ಟು ಹೆಚ್ಚುವರಿ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಿದ್ದರಿಂದ ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋ ದೂರು ಬಂದಿತ್ತು. ಹೀಗಾಗಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಎರಡು ಜೆಸಿಬಿ, 7 ಟ್ರ್ಯಾಕ್ಟರ್, 3 ಲಾರಿ ಹಾಗೂ 40 ಸಿಬ್ಬಂದಿ ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಹೆಚ್ಚುವರಿಯಾಗಿ ಒತ್ತುವರಿ ಮಾಡಿಕೊಂಡಿದ್ದ ಜಾಗ ಹಾಗೂ 5 ಶಾಪ್ಗಳನ್ನು ತೆರವುಗೊಳಿಸಲಾಗಿದೆ. ಇನ್ನು ಮುಂದೆ ನಿಗದಿತ ಜಾಗ ಬಿಟ್ಟು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡಿದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18, ಬೆಂಗಳೂರು. ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನ ಅಂತರಾಳದ ಜಲರಹಸ್ಯ ಒಂದೊಂದಾಗಿ ಹೊರಬರ್ತಾ ಇದೆ. ಕಲುಷಿತಗೊಂಡ ನೀರು ತಮ್ಮದಲ್ಲ ಅಂತ ಜಲಮಂಡಳಿ ಅಂತರ ಕಾಯ್ದುಕೊಂಡಿದೆ. ಈ ನಡುವೆ ಕೋಣನಕುಂಟೆ ಠಾಣೆಯಲ್ಲಿ ದಾಖಲಾದ ಎನ್ಸಿಆರ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅಂತರಾಳದ ಜಲರಹಸ್ಯ, ತಗ್ಗದ ಕರುಳಬೇನೆ. ವರದಿ ನೆಗೆಟಿವ್, ಎನ್ಸಿಆರ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಬೆಂಗಳೂರಿನ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ ಅಪಾರ್ಟ್ಮೆಂಟ್ ಅಂತರಾಳದ ಬೇನೆ ನಿಧಾನವಾಗಿ ಹೊರಬರಲು ಆರಂಭವಾಗಿದೆ. ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾ ಇರೋ ಕರುಳ ಬೇನೆ ಪ್ರಕರಣದ ಸುತ್ತ ಅನುಮಾನದ ಹುತ್ತ ಬೆಳೆದು ನಿಂತಿದೆ. ನೀರು ಕಲುಷಿತಗೊಂಡಿರೋದು ನವೆಂಬರ್ 18ರಂದು ದೃಢವಾದ ಬೆನ್ನಲ್ಲೇ ಜಲಮಂಡಳಿಯಿಂದ ಅಪಾರ್ಟ್ಮೆಂಟ್ ಮ್ಯಾನೇಜರ್ಗೆ ಪತ್ರ ಬರೆಯಲಾಗಿತ್ತು. ಕಾವೇರಿ ಕನೆಕ್ಷನ್ ವಾಟರ್ ಮೀಟರ್ ಓಪನ್ ಇರೋ ಚರಂಡಿಗೆ ಹತ್ತಿರದಲ್ಲಿದ್ದು ಇದರಿಂದ ನೀರು ಕಲುಷಿತವಾಗಿರುವ ಸಾಧ್ಯತೆ ಇದೆ. ಆದ್ದರಿಂದ ಮೀಟರ್ ಪಾಯಿಂಟ್ ಜಾಗವನ್ನ ನಿಮ್ಮ ಆವರಣದಲ್ಲಿ ಸೂಕ್ತವಾದ ಸುರಕ್ಷಿತ ಸ್ಥಳಕ್ಕೆ ಬದಲಾಯಿಸಿ ಅಂತ ಸೂಚನೆ ಕೊಟ್ಟಿತ್ತು. ಮುಂದೆ ಮಾಲಿನ್ಯ ಸಮಸ್ಯೆಗಳಿಗೆ ಬಿಡಬ್ಲ್ಯೂಎಸ್ಎಸ್ಬಿ ಜವಾಬ್ದಾರಿ ಅಲ್ಲ ಅಂತ ಸ್ಪಷ್ಟವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿತ್ತು. ನವೆಂಬರ್ 18ರಂದು ರಿಪೋರ್ಟ್ ಬಂದ ನಂತರ ನವೆಂಬರ್ 20 ಮತ್ತು 25ರಂದು ಮತ್ತೊಂದು ಟೆಸ್ಟ್ನಲ್ಲಿ ನೆಗೆಟಿವ್ ಬಂದಿತ್ತು. ಆದ್ರೆ ರಿಪೋರ್ಟ್ ನೆಗೆಟಿವ್ ಬಂದ್ರೂ ಇದೀಗ ಕರುಳ ಬೇನೆ ಪ್ರಕರಣ ಮಾತ್ರ ನಿಲ್ತಿಲ್ಲ. ಸಹಜವಾಗಿಯೇ ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ನೀರು ಕಲುಷಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಣನಕುಂಟೆ ಠಾಣೆಯಲ್ಲಿ ನವೆಂಬರ್ 28ರಂದು ಎನ್ಸಿಆರ್ ದಾಖಲಾಗಿತ್ತು. ನೀರು ಕಲುಷಿತವಾಗಿರೋದು ಗೊತ್ತಿದ್ರೂ ಮತ್ತೆ ಅದೇ ನೀರನ್ನ ಅಪಾರ್ಟ್ಮೆಂಟ್ಗೆ ಸರಬರಾಜು ಮಾಡ್ತಾ ಇರೋ ವಿಚಾರವನ್ನ ಎನ್ಸಿಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದರಿಂದ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ವಿಚಾರ ಗೊತ್ತಿದ್ದೆ ಅಸಲಿಯತ್ತನ್ನ ಮುಚ್ಚಿ ಹಾಕಿದ್ರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. They warned us, they blackmailed us, and they took an apology letter from us that we are not disclosing water contamination. Sure. ಒಟ್ನಲ್ಲಿ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನಲ್ಲಿ ಕುಡಿಯೋ ನೀರಿನ ಪರಿಸ್ಥಿತಿ ಹೀಗಾದ್ರೆ ಸಾಮಾನ್ಯ ಜನರು ಕುಡಿಯೋ ನೀರು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18, ಬೆಂಗಳೂರು.